ಎಷ್ಟು ಜನ ಇದ್ರ ಮೇಲೆ? 2 ಜನ ಇದ್ದಾರೆ ಮೇಲೆ. ವೆಪನ್ಸ್? ಮೊದಲದವ್ರಿಗೆ AK-47 ಶಾರ್ಟ್ ಬಿದ್ದಿದೆ, ಒಬ್ಬ ಹಾಸ್ಪಿಟಲಲ್ಲಿದ್ದಾನೆ. ಸರಿ ಬಾ. ಇಂದು ಬೆಳಿಗ್ಗೆ 7 ಗಂಟೆಗೆ ಆದರ್ಶ ನಗರದ ಜನವಸತಿ ಪ್ರದೇಶದಲ್ಲಿ ಪೊಲೀಸರೊಂದಿಗಿನ ಮುಖಾಮುಖಿಯಲ್ಲಿ 2 ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ. ಪೊಲೀಸರು ದೊಡ್ಡ ಪ್ರಮಾಣದಲ್ಲಿ ಆಯುಧಗಳನ್ನು ವಶಪಡಿಸಿಕೊಂಡು ಭಯೋತ್ಪಾದಕರ ಶಂಕಿತ ಸಹಾಯಕನನ್ನು ಬಂಧಿಸಿದ್ದಾರೆಂದು ನಂಬಲಾರ್ಹ ಮೂಲಗಳಿಂದ ತಿಳಿದುಬಂದಿದೆ. ಸರಿ ಶುರು ಮಾಡೋಣ. ನಿನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ ಅಂತ ಗೊತ್ತೇ ಇರಬೇಕಲ್ಲ ನಿನಗೆ. ನಿನ್ನೆ ನಿನ್ನ ರೂಮ್ ಹತ್ರ ಇದ್ರಲ್ಲ ಗೆಸ್ಟ್, ಹಾಂ, ಅವ್ರ ಹತ್ರ ಹೇಗೆ ಬಂತು ಗನ್ಸ್? AK-47, ನೈಟ್ರಿಕ್ ಆ್ಯಸಿಡು, ಗ್ಲಿಸರಿನು ಹೇಗೆ ಬಂತು? ಈಗ ನಂಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ. ನಾ ಪ್ರಾಮಾಣಿಕ, ಹರಿಶ್ಚಂದ್ರನ್ ಮೊಮ್ಮಗ, ಲಂಗು ಲಸ್ಕು ಅಂತ ಕತೆ ಬಿಡ್ಬೇಡ. ನಿನ್ನೆ ರೈಲ್ವೆ ಸ್ಟೇಷನ್ದ ನೀನೇ ಅವರನ್ನು ಪಿಕ್ ಮಾಡ್ಕೊಂಡು ಬಂದಿದ್ದೀಯ ಅಂತ CCTV ಫೋಟೇಜ್ ಇದೆ ನಮ್ಮ ಹತ್ರ. ಯಾವ ದೇಶ ನಿಮಗೆ ಅನ್ನ ಕೊಡ್ತು, ಬಟ್ಟೆ ಕೊಡ್ತು, ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತು, ಅಲ್ಲೇ ಇಂಥದ್ದು ಮಾಡೋದು ನಾಚಿ ಆಗಲ್ಲ ನಿಂಗೆ? ಒಂದು ಬೇಕು, 2 ಸಾಕು. ಇದು ನಮ್ಮ ಸರ್ಕಾರದೇ ಘೋಷಣೆ ಅಲ್ವಾ? ಹೇಳ್ಕೊಳ್ಳೋಕ್ಕೆ ನಮ್ಮದು ತುಂಬ ಸಂಪ್ರದಾಯಸ್ಥ ಸಮಾಜ. ಪಾನ್ ಸೈಟ್ ನೋಡೋದು ಅಂದರೆ ಏನೋ ಹುಡುಗ ಭಾಳ ಹಾಳಾದಂತೀರ. ಹೇಗಾಯಿತು? 120 ಕೋಟಿ ಜನಸಂಖ್ಯೆ ಹೇಗಾಯಿತು? ನಾನು ಬಾಂಬ್ ಹಾಕೋದ್ರಿಂದ 4 ಜನ ಸತ್ತೋಗ್ತಾರೆ, ದೇಶದ ಜನಸಂಖ್ಯೆ ಕಮ್ಮಿ ಆಗುತ್ತೆ, ದೇಶಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಅವಾರ್ಡ್ ಕೊಡ್ಬೇಕ್ರಿ ನೀವು ನನಗೆ. ಅದಕ್ಕೆ ಬಾಂಬ್ ಹಾಕಿದ್ದ? ಅದಕ್ಕೆ ಪಕ್ಕದ ಮನೆಯಿಂದ ಕಾಲ್ ಬರ್ತಿತ್ತಾ? ಇದೆ ನಿನ್ನ ಕಾಲ್ ರೆಕಾರ್ಡ್ಸಲ್ಲಿ ನಮ್ಮ ಹತ್ರ ಇದೆ. ಡೈಲಿ 4-5 ಇಂಟರ್ನ್ಯಾಷನಲ್ ಕಾಲ್ಸು ಪ್ಲಸ್ 9. ನನಗೂ ಅವರಿಗೂ ಯಾವ ಸಂಬಂಧನೂ ಇಲ್ಲ. ಅವ್ರದ್ದು ಮರಾಟನೇ ಬೇರೆ, ನನ್ನ ಪ್ರತಿಕಾರನೇ ಬೇರೆ. ಅದಕ್ಕೆ ಅವ್ರು ನಿನ್ನ ಅಕೌಂಟಿಗೆ ಹಣ ಹಾಕ್ತಿದ್ರು ಅಲ್ಲ? ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನೋಡಿದ್ದೇನೆ ನಾನು, ಫುಲ್ ಪ್ರೂಫ್ ಆಗಿ ಬಂದಿದ್ದೇವೆ. ಹೇಳಿ ರಜಾ, ನಾಚ್ಕೋಬೇಡ. ಏನು, ನನ್ನ ಅಕೌಂಟ್ಗೆ ಅಲ್ಲಿಂದ ಹಣ ಬರ್ತಿತ್ತಾ? ವಾ, ಆ್ಯಕ್ಟ್ರ್ ಕಣೋ ನೀನು. ಯಾವ ಡ್ರಾಮಾ ಕಂಪ್ನಿ? ನೀನಾಸಮ್ಮ. ಸಾರಿ, ನಂಗೆ ಇವತ್ತು ನಿನ್ನ ಡ್ರಾಮಾ ನೋಡೋಕ್ಕೆ ಟೈಮ್ ಇಲ್ಲ. ಸೊ ಹೇಳೋ ಬೇಗ. ನಿಮ್ಗೆ ಗೊತ್ತಾ, ನಾನು ನಮ್ಮ ಕಾಲೇಜ್ ಟಾಪರ್. IITಯಲ್ಲಿ ಕಲಿಬೇಕಂತ ಆಸೆ ಇತ್ತು ನನಗೆ. ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. ಒಂದು ಕಡೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ಕೈಯಲ್ಲಿ ಫೋನ್ ಹಿಡ್ಕೊಂಡು ಭಕ್ತರಾಗಿ ಕೂತ್ಬಿಟ್ಟಿದ್ದಾರೆ. ಇನ್ನು ಟಾಪರ್ಸ್ಗಳದ್ದು ಈ ಕತೆ. ಉದ್ಧಾರ ಆಯಿತು ನಮ್ಮ ದೇಶ. ನಮ್ಮ ಗುರುಗಳಿಗೆ ತಮ್ಮ ಮಗಳಿಗೆ ಸೀಟ್ ಕೊಡಿಸ್ಬೇಕಿತ್ತು. ಅದಕ್ಕೆ ಏಕಲವ್ಯನ ಹತ್ರ ಹೆಬ್ಬೆರಳು ಕೇಳಿಬಿಟ್ರು. ಸೊ ಕೊಡಲೇಬೇಕು ಸಾರ್. ಹೋರಾಟ ಮಾಡೋಕೆ ನಿಂತರೆ ಮನೆಯಲ್ಲಿ ರಾತ್ರಿ ಊಟಕ್ಕೆ ಇರಲ್ಲ. ಸರ್ಕಾರ BPL ಅಂತ ಅಕ್ಕಿ ಕೊಡುತ್ತೆ, ಅದರಲ್ಲಿ ಒಮ್ಮೆ ಊಟ ಮಾಡಿ ನೋಡಿ. ಹೋರಾಟ ಅಂತೆ. ಅದಕ್ಕೆ ಬಾಂಬ್ ಹಾಕ್ಬಿಡ್ದು. ಎಷ್ಟು ಈಸಿ ಅಲ್ವಾ? ಏನಾದರೂ ಸತ್ತು ಕೊಳೆತು ಹೋದರೆ ಮುನ್ಸಿಪಾಲ್ಟಿಯವರು ಏನು ಮಾಡ್ತಾರೆ ಗೊತ್ತಾ? ಸುಟ್ಟು ಬಿಡ್ತಾರೆ ಸಾರ್. ನಾನು ಅದನ್ನೇ ಮಾಡೋಕ್ಕೆ ಹೊರಟೆ. ಈ ಸಿಸ್ಟಮ್ ಕೂಡ ಸತ್ತು ಹೋಗಿದೆ ಸಾರ್. ಅಲ್ಲಲ್ಲ, ಸತ್ತು ಕೆಲವು ವರ್ಷಗಳೇ ಆಗಿವೆ. ಈಗಂತೂ ಕೊಳೆತು ನಾರ್ತಾ ಇದೆ. ಹಾಳಾದ ಏರ್ ಫ್ರೆಶ್ನರಿಂದ ನಿಮಗೆ ಅದರ ವಾಸನೆ ತಾಗ್ತಿಲ್ಲ ಅಷ್ಟೇ. ಅಮ್ಮಂಗೆ ಕ್ಯಾನ್ಸರ್. ಮೊದಲು ಶ್ರೀಮಂತರಿಗೆ ಬರ್ತಿತ್ತಂತೆ, ಈಗ ಅವರೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ಕಟ್ಟಿದ್ರು. ಅವ್ರ ಕಾಯಿಲೆ ಎಲ್ಲ ನಮಗೂ ಬರೋಕ್ಕೆ ಶುರುವಾಯಿತು. ಬಡ್ಡಿ ಮಗಂದು ಇಷ್ಟೊಂದು ಇಂಡಸ್ಟ್ರಿ ಉಂಟು, ಆದರೆ ಕಲಿತವನಿಗೆ ಸರಿಯಾದ ಜಾಬ್ ಇಲ್ಲ ಇಲ್ಲಿ. ನಂದು 3 ಎಕ್ಸಾಮ್ ಕ್ಲಿಯರ್ ಆಗಿತ್ತು ಸರ್. ಇಂಟರ್ವ್ಯೂನಲ್ಲಿ 8 ಲಕ್ಷ ಕೇಳಿದ್ರು. ಎಲ್ಲಿಂದ ತರಲಿ? ಆಸ್ತಿ ಹೆಸರಲ್ಲಿ ಅಮ್ಮನ ಹತ್ರ ಇದ್ದದ್ದು ಒಂದು ತಾಳಿ ಸರ ಮಾತ್ರ. ಕೊಳೆತು ಹೋಗಿದೆ ಸರ್, ಸಿಸ್ಟಮ್ ಕೊಳೆತು ಹೋಗಿದೆ. ನಿಮಗೆ ಸಾಕ್ಷಿ ಬೇಕಲ್ಲ? ಇಲ್ಲೇ ಒಂದು ಆಸ್ಪತ್ರೆ ಉಂಟು. ಹೆಸರಿಗೆ ಸರ್ಕಾರದ ಯಾವುದೋ ಒಂದು ಯೋಜನೆ ಬೇರೆ ಇದೆ ಅಂತೆ, ಕರ್ಕೊಂಡೋಗಿದೆ ಅಲ್ಲಿಗೆ. ವಿಜಯ್ ಅವರೇ, ಸೊ ನಿಮ್ಮ ತಾಯಿಗೆ ಕ್ಯಾನ್ಸರ್ ಆಗಿದೆ, ಟೆನ್ಷನ್ ಆಗಬೇಡಿ. ಸೊ ಸೆಕೆಂಡ್ ಸ್ಟೇಜ್ ಕ್ಲಿಯರ್ ಮಾಡ್ತೀವಿ ಎಲ್ಲ. ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಷ್ಟೇ. ಹಾಂ ಸರ್, ದುಡ್ಡಿಗೇನು ಸಮಸ್ಯೆ ಆಗಲಿಕ್ಕಿಲ್ಲ. ಮನೆಯಲ್ಲಿ BPL ಕಾರ್ಡ್ ಇದೆ, ಹಾಗಾಗಿ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಸರ್? BPL ಕಾರ್ಡ್ ನಮ್ಮಲ್ಲಿ ಅಷ್ಟು ಸ್ಕೀಮ್ ಇಲ್ಲ. ನೀವು ಫಸ್ಟಿಗೆ ಒಂದು 5 ಲ್ಯಾಕ್ ಕಟ್ಟಿ, ಸೊ ಫರ್ದರ್ ಆಮೇಲೆ ನೋಡುವ. ಟೆನ್ಷನ್ ಮಾಡೋ ಅಗತ್ಯ ಇಲ್ಲ, ನಾವೆಲ್ಲ ಕ್ಲಿಯರ್ ಮಾಡ್ತೀವಿ. 5 ಲಕ್ಷ ಕಟ್ಟಬೇಕಾಗುತ್ತಾ ಸರ್ ಸ್ಟಾರ್ಟ್ ಮಾಡಬೇಕಾದ್ರೆ? ಹೌದೌದು. ಈಗ ಸ್ವಲ್ಪ ಅಮೌಂಟ್ ಪೇ ಮಾಡಿ, ಮತ್ತೆ ನೋಡೋ ಮುಂದೆ.
ಇನ್ನೊಂದು, ನೀವು ದುಡ್ಡು ಕಟ್ಟಿದರೆ ಮಾತ್ರ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೇವೆ. ಸರ್ ಅದು ಗೌರ್ಮೆಂಟ್ ಸ್ಕೀಮು ಅದೇನು ಆಗೋದಿಲ್ಲ ಸರ್ ಮಾಡಿಸಲಿಕ್ಕೆ. ಇಲ್ಲ ಇಲ್ಲ, ಇದು ಗೌರ್ಮೆಂಟ್ ಸ್ಕೀಮ್ ಅಂಡರಲ್ಲಿ ಬರೋದಿಲ್ಲ. ನೀವು ದುಡ್ಡು ಕಟ್ಟಿದರೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೇವೆ. ಹಾಂ ಸರ್. ಸರಿ ಹಾಗಾದರೆ. ಥ್ಯಾಂಕ್ಸ್. ಓಕೆ ಸರ್. ಯಾರ್ರೀ ನೀವು? ನಾನು ನನ್ನ ಟೆನ್ಷನ್ನಲ್ಲಿದ್ದೀನಿ. ಯಾರ್ರೀ ನೀವು? ಇದು ಮೊದಲನೇ ಕಾಲ್. ಹಣದ ಬದಲು ಏನು ಮಾಡಿಸಿದ್ರು ನಿನ್ನ ಹತ್ರ? ಬರೀ ಕೈಯಲ್ಲಿ ಕ್ರಾಂತಿ ಮಾಡೋಕ್ಕೆ ಆಗಲ್ಲ ಸರ್. ಗನ್ ಸ್ಮಗಲ್ ಮಾಡಿದೆ. ರಾಜೇ ತುಂಬ ಅದನ್ನೆಲ್ಲ ಸಾಗಿಸ್ಬಿಟ್ಟೆ. ಆಮೇಲೆ ನಿನ್ನೆ ಅವರಿಬ್ಬರು ಬಂದರು, ತಂದು ರೂಮಲ್ಲಿ ಇಟ್ಟುಕೋ ಅಂದರು. ಲ್ಯಾಬಿಂದ ನೈಟ್ರಿಕ್ ಆ್ಯಸಿಡ್ ತಂದೆ, ಗ್ಲಿಸರಿನ್, ಬಟ್ಟೆ ಸೋಪು. ನಾಳೆ ಈ ಊರಲ್ಲಿ ದೀಪಾವಳಿ ಮಾಡೋ ಪ್ಲ್ಯಾನ್ ಇತ್ತು. ಎಲ್ಲ ಸರಿಯಾಗಿ ನಡೀತಿತ್ತು. ಅಷ್ಟರಲ್ಲಿ ನಾವು ಬಂದ್ಬಿಟ್ವಿ, ಪ್ರತಿ ಸಲ ಬರೋ ಥರ. ನಿಂಗೆ ಈಗಲೂ ಅನಿಸುತ್ತಾ ನೀ ನಮ್ಮ ಪ್ಲ್ಯಾನ್ ಮಧ್ಯೆ ಬಂದೆ, ನೀನೇ ಈ ಸ್ಟೋರಿಯ ಹೀರೋ ಅಂತ? ಹೋಗಿ ಚೆಕ್ ಮಾಡು ನಿನಗೆ ಕಾಲ್ ಮಾಡಿದ್ದು ಯಾರು ಅಂತ. ಸಂಜೆ ಅವರಿಗಾಗಿ ತಿಂಡಿ ತರೋಕೆ ಹೊರಟಿದ್ದೆ. ದಾರಿಯಲ್ಲಿ ನಡ್ಕೊಂಡು ಬರ್ತಿದ್ದ ಆ ಮಕ್ಕಳಲ್ಲಿ ನನಗೆ ಮೊದಲ ಬಾರಿ ಬದುಕು ಕಾಣಿಸ್ತು. ಪಾಪ, ಅವರಿಗೇನು ಗೊತ್ತು ಈ ಸಿಸ್ಟಮ್ ಬಗ್ಗೆ? ನಾಳೆ ಅವರನ್ನು ಈ ಸಿಸ್ಟಮ್ ನನ್ನ ಹಾಗೆ ಅಸಹಾಯಕನನ್ನಾಗಿಸ್ಬೋದು, ಅಥವಾ ಅವರೇ ಈ ಸಿಸ್ಟಮ್ನ ಬದಲಾಯಿಸಬಲ್ಲರೋ. ಆದರೆ ಬ್ಲಾಸ್ಟ್ ಆದರೆ ಯಾರೂ ಉಳಿಯಲ್ಲ. ವಾಪಸ್ ಬಂದೆ ಅವರನ್ನು ತಡೆಯೋಕ್ಕೆ. ಆದರೆ ಅವರು ಮಾತಾಡ್ಕೊತಿದ್ರು. ಬಹುಶಃ ಆ ಹಣದಲ್ಲೇ ಏನೋ ಮಿಸ್ಟೇಕ್ ಇತ್ತು ಅನಿಸುತ್ತೆ. ಇಲ್ಲಾಂದರೆ ಅಷ್ಟು ಖರ್ಚು ಮಾಡಿದ ಮೇಲೂ ಅಮ್ಮ ಹೋಗ್ತಿರ್ಲಿಲ್ಲ. ಹಲೋ ಪೊಲೀಸ್? ಬಹುಶಃ ದಶಕಗಳಲ್ಲಿ ಒಂದು ಸಲ ಬರುತ್ತೆ ಇಂಥ ಕೇಸ್. ಬಡತನ ಇತ್ತು, ಆದರೆ ಪ್ರಾಮಾಣಿಕತೆ ಕೂಡ ಇತ್ತು. ಕೆಲಸ ಸಿಗ್ತಿರ್ಲಿಲ್ಲ, ಹಣ ಸಾಲ್ತಿರ್ಲಿಲ್ಲ, ಆತ ಏನು ಮಾಡೋದಕ್ಕೂ ಏಸಲಿಲ್ಲ. ಆದರೆ ಜೀವನ ಶೈಲಿಯಲ್ಲಿ ಪ್ರಾಮಾಣಿಕತೆ ಇದ್ದರೆ, ಮನುಷ್ಯತ್ವ ಇದ್ದರೆ, ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ಅದು ಮೂಡಿಸ್ತದೆ. ನಾಳೆ ಕೋರ್ಟಲ್ಲಿ ಇವನಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದು ಮಾತು, ನಿಮ್ಮ ಕೆಲಸದಲ್ಲಿ ನೀವು ಪ್ರಾಮಾಣಿಕರಾಗಿರಿ. ಜಾತಿವಾದ, ಭ್ರಷ್ಟಾಚಾರ ಬಿಡಿ. ಯಾಕೆಂದರೆ ಅದೆಲ್ಲದರ ಮೂಲಕ ನೀವು ಪರೋಕ್ಷವಾಗಿ ಹೊರಗಿನ ಶಕ್ತಿಗಳಿಗೆ ಈ ದೇಶದ ಸಮಗ್ರತೆಯ ಮೇಲೆ ದಾಳಿ ಮಾಡಲು ಸಹಕರಿಸುತ್ತಿರುತ್ತೀರಿ. ಜಾಗರೂಕರಾಗಿರಿ, ಸತರ್ಕರಾಗಿರಿ. ಜೈ ಹಿಂದ್.